ಧಾರ್ಮಿಕ ಇತಿಹಾಸದಲ್ಲಿ ಅಷ್ಟೇ ಏಕೆ ಜಾಗತಿಕ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಕಾಲವನ್ನು ತಂದಿದೆ. ಬಸವಾದಿ ಶರಣರು ಸಮಾಜದಲ್ಲಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇರಿಸಿದರು. ಅನುಭವ ಮಂಟಪವನ್ನು ಕಟ್ಟಿ ವಚನ ಸಾಹಿತ್ಯದ ಕೊಡುಗೆ ಜಗತ್ತಿಗೆ ನೀಡಿದರು. ವಚನ ಸಾಹಿತ್ಯದಲ್ಲಿರುವ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ತ್ರೀ ಪುರುಷ ಮೇಲು ಕೀಳು ಜಾತಿ ವರ್ಗ ವರ್ಣ ಭೇದಗಳನ್ನೆಲ್ಲ ಹೊಡೆದು ಹಾಕಿ ಸಮತೆಯ ತಳಹದಿಯ ಮೇಲೆ ನವ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದರು. ಮೂಢನಂಬಿಕೆಯ ಹೊಡೆದೊಡಿಸಿ ಏಕಗೌರವೋಪಾಸನೆಯ ಪ್ರಾಧಾನ್ಯತೆ ನೀಡಿದರು. ಕಾಯಕವೇ ಕೈಲಾಸವೆಂದು ಎಲ್ಲರೂ ಕಾಯಕ ಯೋಗಿಗಳಾಗಬೇಕು, ಮೋಹ ವಂಚನೆ ಮಾಡದೆ ಸತ್ಯಶುದ್ಧ ಕಾಯಕ ಮಾಡಬೇಕು. ತಾವು ಮಾಡುವ ಕಾಯಕ ಪೂಜೆ ಎಂದರಿತು ಅಷ್ಟರಲ್ಲೇ ದೊರೆಯುವ ಪ್ರಾಮಾಣಿಕ ಪ್ರತಿಫಲವೇ ಪ್ರಸಾದ ರೂಪದಲ್ಲಿ ಪಡೆದು ಸಂತೃಪ್ತರಾಗಬೇಕು. ಹೀಗೆ ಶರಣರ ಸಂದೇಶಗಳು ಇಂದಿನ ಸಮಾಜದ ಪರಿವರ್ತನೆಗೆ ಮಾರ್ಗದರ್ಶನವಾಗಿದೆ. ಅದೇ ರೀತಿಯ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯ ಒಂದು ಈ ರೂಪಕ. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಯಾವ ರೀತಿ ತನ್ನ ಜೀವನದ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಳು ಅನ್ನೋದು ಇಲ್ಲಿ ಸಂಭಾಷಣೆ ಇರುತ್ತದೆ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಶಾಂತಚಿತ್ತರಾಗಿ ಕೇಳಬೇಕಾಗಿ ವಿನಂತಿ. ಶರಣು ಶರಣ. ಅನುಭವ ಮಂಟಪವೆಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟುವುದಕ್ಕೆ ಕಾಶಿಪುರದಿಂದ ಕನ್ಯಾಕುಮಾರಿವರೆಗೆ ವಿವಿಧ ಭಾಷೆ ಜಾತಿ ಕಾಯಕದ ಶರಣರು ಇಲ್ಲಿ ಸಮಾವೇಶಗೊಂಡಿದ್ದಾರೆ. ಗುರುತ್ವವು ಹುಟ್ಟಿನಿಂದಲ್ಲ ಎನ್ನುವ ಪ್ರಭುದೇವರು ನಮ್ಮೆಲ್ಲರ ಸಚೇತನ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಾಧನೆಯಿಂದಲೇ ನಾನೀ ಸ್ಥಾನದಲ್ಲಿದ್ದರು. ಬಸವಣ್ಣನೇ ಬಸವನೇ ಮುಖಸಜ್ಜೆ, ಬಸವನೇ ಅಮರತೆ, ಬಸವ ಸಂಗಣ ಬಸವ ದೇವತೆಯದು, ಬಸವ ಸಂಗಣ ಬಸವಲಿಂಗ ಜಯದು. ಬಸವಗೂ ಎನಗೂ ಭಾವಭೇದವಿಲ್ಲ, ಬಸವಗೂ ಎನಗೂ ರಾಶಿಕೂಟ ಉಂಟು. ಬಸವಣ್ಣನ ಪ್ರಿಯ ಚಂದ ಸಂಗಯ್ಯನಲ್ಲಿ ಬಸವಣ್ಣನ ಬೆಸಲಾಗದ ಬಾಣತಿ ನಾನಯ್ಯ. ಬಸವ ಬಸವ ಬಸವ. ಮಹಾದೇವಿಯವರು ಬರ್ತಾ ಇದ್ದಾರೆ. ಇದು ಕಾರಣ ಮಹಾನುಭಾವಿಗಳ ಸಂಗವನೆ ಕರುಣಿಸಿ ಒಡಲಿಗೊಳದಿ ಕೊಳ್ಳ ಮಲ್ಲಿಕಾರ್ಜುನ ಎನ್ನ ಒಡಲಿಗೊಳದಿ ಕೊಳ್ಳ ಮಲ್ಲಿಕಾರ್ಜುನ ಒಡಲಿಗೊಳದಿ ಕೊಳ್ಳ ಮಲ್ಲಿಕಾರ್ಜುನ. ಶರಣು ಶರಣಾರ್ಥಿ ತಾಯಿ, ಶರಣು ಶರಣಾರ್ಥಿ ಕರುಣಾನಿಧಿಗೆ ದಯಾಸಾಗರ ಮೂರ್ತಿಗೆ ಶರಣು ಶರಣಾರ್ಥಿ. ಶ್ರೀಪ್ರಾಂತ ಕೊಟ್ಟಿದ್ದರ ಮಹಾದೊಡಕನ್ನು ನೀವು ಗುಣಿಸಿದರಾಗೆ ನಿಮ್ಮ ದಯದಿಂದ ನಾನು ಎತ್ತಿ ಬರುತ್ತಿದ್ದೇನೆ ತಾಯಿ. ತಾವು ಈಗ ಅನುಭವ ಮಂಟಪಕ್ಕೆ ದಯ ಮಾಡಬೇಕು, ನಡೆಯಿರಿ. ಮಹಾದೇವಿಯರು ಬರ್ತಾ ಇದ್ದಾರೆ, ಮಹಾದೇವಿಯರು ಬರ್ತಾ ಇದ್ದಾರೆ, ಮಹಾದೇವಿಯರು ಬರ್ತಾ ಇದ್ದಾರೆ. ಅನುಭವ ಮಂಟಪದ ಈ ಒಂದು ಮಾರ್ಗವನ್ನು ನೋಡಿ ಅನುಭವ ಮಂಟಪದ ಮಹಾ ದಿವ್ಯವಾದ ಒಂದು ಮಂದಿರವನ್ನು ನೋಡಿದ ಕೂಡಲೇ
ಮಹಾದೇವರ ವಾಣಿ ಹೊರಬೀಳುತ್ತದೆ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ನಿಜ ನಿವಾಸವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ. ಅವಿಮುಕ್ತ ಕ್ಷೇತ್ರವಾಗಿ, ಅವಿಮುಕ್ತ ಕ್ಷೇತ್ರವಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ, ನಮೋ ನಮೋ ಎನ್ನುತ್ತಿದ್ದೇನಯ್ಯ, ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಸೂರ್ಯೋದಯ ತಾವರೆಗೆ ಜೀವಾಳ, ಚಂದ್ರೋದಯ ನೈದಿಲೆಗೆ ಜೀವಾಳ. ಗೋಪರ ಚಾವಿನಲ್ಲಿ ಕೋಟ ಜೀವಾಳ, ಒಲಿದ ಚಾವಿನಲ್ಲಿ ನೋಟ ಜೀವಾಳ. ಸೂರ್ಯೋದಯ ತಾವರೆಗೆ ಜೀವಾಳ, ಕೂಡಲ ಸಂಗನ ಶರಣರ ಧರ್ಮಕ್ಕೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಶಾಂತಿ ಶಾಂತಿ, ಯಾರು ಸ್ಥಾನ ಬಿಟ್ಟು ಬದಲಾಗದು. ನಾನೊಬ್ಬ ಪುಟ್ಟ ಮಗನನ್ನು ಅಪ್ಪನವರಿಗೆ ಗೊತ್ತು. ಶರಣು ಶರಣಾರ್ಥಿ ತಾಯಿ, ಶರಣು ಶರಣಾರ್ಥಿ ತಂದೆ, ನಾನು ಕಲಿದೇವರ ದೇವರನ್ನ ಮಡಿವಾಳ ಮಾಡಿಸಿದೆವು. ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ನಡೆಯುವ ಮಳೆಯಲ್ಲಿ ನಿಮ್ಮ ಪಾದವನ್ನಿಟ್ಟು ಮುನ್ನಡೆಯಲು ತಾಯಿ, ಶರಣು ಶರಣಾರ್ಥಿ. ಶರಣರ ಬಟ್ಟೆಗಳೊಡನೆ ಭವಜೀವಿಗಳ ಹೃದಯದ ಕೊಳೆಯನ್ನು ತೊಳೆಯುವ ಮಾತಿ ತಂದೆಗೆ ಶರಣು. ಇಂತಹ ಮಹಾನುಭಾವ ವಿನಯ ತುಂಬಿ ಮಡಿ ಹಾಕಿದರೆ ತಾನದನ್ನು ಪಾದದಿಂದಾಯಿಸುವುದೇ. ಹರಸಿ ತೊಳಲಿದರಿಲ್ಲ, ಹರಸಿ ಬಳಲಿದರಿಲ್ಲ, ಹರಸಿ ತೊಳಲಿದರಿಲ್ಲ, ಹರಸಿ ಬಳಲಿದರಿಲ್ಲ. ಬಯಸಿ ಭಕ್ತರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತಾನ ಕಾಲದಲ್ಲದೆ ಸಾಧ್ಯವಾಗದು. ಶಿವನಲ್ಲಿದುದಲ್ಲದೆ ಕೈಗೂಡದು. ಚೆನ್ನಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನನಾಗಿ ನಾನು ಸಂಗನ ಬಸವಣ್ಣ ಶ್ರೀಪಾದಕ್ಕೆ. ಏಳು ಮಗಳೇ, ಹೆತ್ತ ತಾಯಿ ಮಹಾದೇವಿಯಕ್ಕ, ರೋಗಿಲ್ಲದವರಿಗೆ ಒಲಿದವರಿಗೆ, ತನುವಿನ ನಂಬುಂಡೆ, ಮಲಗಿಲ್ಲದವರಿಗೆ ನೆಚ್ಚಿದವರಿಗೆ, ಅಭಿಮಾನದ ನಂಬುಂಡೆ, ದಿಗಂಬರರಿಗೆ ಒಲಿದವರಿಗೆ, ಕೋಪಿಲದ ನಂಬುಂಡೆ, ಕೂಡಲ ಸಂಗಮ ದೇವಯ್ಯ ಮಹಾದೇವಿ ಅಕ್ಕನೆಂಬ ಭಕ್ತಿಗೆ ಆಗ ಇಲ್ಲ ನೋಡ ಪ್ರಭು. ಅಂತಹ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ಸತ್ತಾಗಿರಲು ಚೆನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದನಾಮ ತಂದೆ. ಇವರು ಗುಹೇಶ್ವರ ಲಿಂಗದ ಅನುಗಮಗಳು. ಆ ಕಡೆ ಕೂಡಲ ಸಂಗಮ ದೇವರ ಶಿಶು ಚನ್ನಬಸವಣ್ಣ, ಆ ಕಡೆ ಮರಳು ಶಂಕರ ದೇವರು, ಕೋಲಶಾಂತಯ್ಯ, ಮಾದಾರದುಳಯ್ಯ, ಮೂಳಿಗೆ ಮಾರಯ್ಯ, ಹಡಪದ ಅಪ್ಪಣ್ಣನವರು, ನುಲಿಯ ಚಂದಯ್ಯ, ಶಿವಯೋಗಿ ಸಿದ್ದರಾಮೇಶ್ವರಯ್ಯ, ಸತ್ವವೀರ ಗಟ್ಟಿವಾಳಯ್ಯ, ಸಮಗಾರ ಹಣಯ್ಯ. ಅತ್ತ ಕಡೆ ಶರಣೆಯರ ಗುಂಪಿನಲ್ಲಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ, ನೀಲಾಂಬಿಕ, ಯೋಗದಲ್ಲಿದೆ ಲಿಂಗಮ್ಮ ತಾಯಿ, ಮಹಾತಾಯಿ ಮೌಳಿಗೆ ಮಹಾದೇವಿಯಮ್ಮ. ಇವರೆಲ್ಲರೂ ಈ ಮಹಾಮನಿಯ ಮಹಾನುಭಾವರು. ಚೆನ್ನಮಲ್ಲಿಕಾರ್ಜುನನ ಶರಣರ ಪಾದಕ್ಕೆ ನಮೋ ನಮೋ ಎಂದೆನು, ನಮೋ ನಮೋ ಎಂದೆನು. ನಡೆ ಮಗಳೇ ನಡೆ, ದಾರಿಯಲ್ಲಿ ಬಹಳ ಕಷ್ಟವಾಗಿರಬೇಕು. ನಡೆ ಮಗಳೇ ನಡೆ.
ಸುಖವಾಗಿಯೇ ಬಂದಿದ್ದನು. ನನ್ನ ಬದುಕನ್ನು ಸಿಂಗರಿಸಿಕೊಂಡು ಅರ್ಥಪೂರ್ಣಿತವಾಗಿ ಮಾಡಿಕೊಳ್ಳಲು ಬಂದಿದ್ದನು. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ, ಕಿವಿಗೆ ಮಹಾಂತರ ಸಂಗೀತಗಳೇ ಶೃಂಗಾರ, ವಚನಕ್ಕೆ ಸತ್ಯವನ್ನು ನುಡಿಯುವುದೇ ಶೃಂಗಾರ, ಜೀವಿಸುವ ಜೀವನಕ್ಕೆ ಶರಣರ ಗಣಮೇಳಾಪವೇ ಶೃಂಗಾರ. ಇವಿಲ್ಲದ ಬಾಳು ಉಪಯುಕ್ತವಿಲ್ಲ ತಂದೆ. ತಾಯಿ, ಹೆಣ್ಣು ಮಕ್ಕಳು ಅಂದರೆ ನಮಗೆ ಪ್ರೀತಿ ಬಹಳ. ಶರಣರು ಹೆಣ್ಣು ಮಕ್ಕಳು ಅಂದರೆ ದೂರ ಸಾಗುವರು. ಲಗ್ನವಾದ ಗೃಹಿಣಿ ಇದ್ದರೆ ಮಾತ್ರ ತನಕವಿಲ್ಲ. ಆದ್ದರಿಂದ ನಿನಗೆ ಮದುವೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಪ್ರಭುವೇ, ನನ್ನ ಮದುವೆಯ ವಿಷಯ ಜನಜನಿತವಾಗಿದೆ ಅಷ್ಟೇ. ಹರನನ್ನು ಒಲಿಸಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡುತ್ತಲಿದ್ದೆ. ನಿನಗೆ ಪತಿಯಾರು ಎಂದಾಗ ಶಶಿಧರನ ಹೆಸರು ಹೇಳಿದೆ. ಅದಕ್ಕೆ ತಕ್ಕಂತೆ ನನ್ನವರು ಭಸ್ಮದ ಅನುಲೇಪನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚೆನ್ನಮಲ್ಲಿಕಾರ್ಜುನನೇ ನನ್ನ ಮದುವೆಯಾಯಿತು ತಂದೆ. ಓಹ್, ಸರಿ ಸರಿ, ಅಂತೂ ನಿನಗೆ ಮದುವೆಯಾಗಿದೆ ಎಂಬುದು ಸತ್ಯ. ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಆದರೆ ಶರಣರ ಸತ್ಸಂಗ ಬೇಕಾದರೆ ನಿನಗೆ ಇಲ್ಲಿ ಶರಣರ ಸತ್ಸಂಗ ಬೇಕಾದರೆ ನೀನು ನಿನ್ನ ಪತಿ ಯಾರು ಎಂಬುದನ್ನು ಹೇಳು. ಇಲ್ಲವಾದರೆ ಬಂಧನರಿಗೆ ಸುಖವಿಲ್ಲವೆಂದು ಗಂಭೀರವಾಗಿ ಕಲಗಾಚೆ ತಾಯಿ. ತಂದೆ, ನನ್ನ ಪತಿಯು ಗುರು ಹೇಳಲು ನನಗೆ ಸಂಕೋಚ ಏಕೆ? ಸಾವಿಲ್ಲದ ಸಹಜಂಗೆ, ರೂಹಿಲ್ಲದ ಚೆಲುವಂಗೆ, ಭವವಿಲ್ಲದ ಅಭವಂಗೆ, ನಿಶ್ಚಯದ ನಿಶ್ಚಯಕ್ಕೆ ಉಳಿದಿರುವನು. ಚೆನ್ನಮಲ್ಲಿಕಾರ್ಜುನನೆಂಬ ಮಹಾವಿರುವಿಗೆ ಉಳಿದಿರುವನು ತಂದೆ. ಪರಮಾತ್ಮನನ್ನು ಮದುವೆಯಾದೆ ಎಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ. ಮದುವೆ ಎಂದರೇನು? ಎರಡು ವ್ಯಕ್ತಿಗಳ ಸಂಯೋಗ, ತಮ್ಮಲ್ಲಿಯೇ ಅಲ್ಲ, ಸಮಾಜ ಸಾಕ್ಷಿಯಾಗಿ. ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿದೆ ಅಮ್ಮ? ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿದ ಶ್ರೀ ಗುರುಲಿಂಗ ದೇವರು ವ್ಯಕ್ತಿಗರಾದರು. ಪರಮಾತ್ಮನು ಮದುವಳಿಗನಾದ, ನಾನು ಮದುವಳಿಗೆಯಾದೆ. ಆನಂದ ಹೊಂದಿ ಕಣ್ಣಿಂದ ಹಚ್ಚಿದ ಔಷಧ ಧಾರೋಗತವೇ ಸಮಸ್ತ ಮಾನವ ಕುಲವೇ ಈ ವಿಶ್ವ ಕುಟುಂಬತ್ವದ ವಿವಾಹ ಮಂಟಪದಲ್ಲಿ ಬಂದು ಬಳಗ ನಿಬ್ಬಣವಾಗಿ ನೆಲೆಯಿತು. ಅಂತಹ ಅನುರೂಪವರನನ್ನು ಮದುವೆಯಾಗುವಂತೆ ಅವನು ನನ್ನೊಂದಿಗೆ ಕಣ್ಣು ಮುಚ್ಚಾಲೆಯಾಡುತ್ತಿದ್ದಾನೆ. ಆದುದರಿಂದ ಅವನನ್ನು ಒಂದು ಗುಡಿಸಿರಿ ಎಂದು ಕೇಳಿಕೊಳ್ಳಲು ನಿಮ್ಮ ಪಾದದಡಿ ಬಂದಿದೆಯನು. ಇದರ ಹೊರತು ಲೋಕದ ಉಳಿದವರ ಸುದ್ದಿ ನಾನರಿಯೇ. ನಿನ್ನ ಮದುವೆಯ ಸಂಭ್ರಮ ಹೇಗಿತ್ತು, ವ್ಯವಸ್ಥೆಯ ಬಗ್ಗೆ ಏನು ಎಂದು ಪುನಃ ಪ್ರಶ್ನಿಸಬೇಡಿ, ನಾನೇ ಹೇಳಿದ್ದೇವೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವರಿಕ್ಕಿ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವರಿಕ್ಕಿ, ಆಳಿಗಳ ಹಸೆಯ ಹಾಕಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆಗೆ ಪಟ್ಟರೆನ್ನ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರು. ನೀನು ಮಾತಿನಲ್ಲಿ ಬಹು ಚತುರೆ, ಮುತ್ತು ಮಾಣಿಕ್ಯಗಳನ್ನೇ ವರ್ತಿಸುವೆ. ಆದರೆ ಇಂತಹ ಬೆಳಗಿನ ಒಗಟುಗಳಿಗೆ ನಾವು ಮರಳಾಗುವವರಲ್ಲ. ಅದೇ ಒಂದು ಬಿಚ್ಚು ಭಾಷೆಯಲ್ಲಿ ಹೇಳು. ಸದ್ಭಕ್ತಿ ಎಂಬ ಮಂಟಪ ಮಾಡಿ ಸುಜ್ಞಾನದ ಚಪ್ಪರ ಕಟ್ಟಿ ಸಕ್ರಿಯೆ ಎಂಬಂತ ಹಸೆಯ ಮನೆಯ ಹಾಕಿದರು. ದುಶ್ಚಾರಿತ್ರರ ಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ ಚೈತನ್ಯ ಜ್ಞಾನಯುಕ್ತ ಪರಶಿವನು ವರನಾದನು. ನಾನಿಬ್ಬರದು ಬಿಡದ ಬಾಳುವೆ. ಚೆನ್ನಮಲ್ಲಿಕಾರ್ಜುನನಿಗೆ ಬಡಿದ ನಿತ್ಯ ಮುತ್ತೇನೆ ನಾನು ತಂದೆ. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ. ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹಾನಂತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ. ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣ ಅವನ ಮೇಲೆ ತಪ್ಪನ್ನು ಮರೆಸಿ ಬಾಳಲಾರದಕ್ಕೆ ಇತ್ತ ಬಂದು ಬಣ್ಣದ ಮಾತುಗಳನ್ನು ಹೇಳುತ್ತಿರುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗ ಚೆನ್ನಮಲ್ಲಿಕಾರ್ಜುನನು ನಿನ್ನ ಪತಿ ಎಂಬುದಕ್ಕೆ ಯಾವ ಪ್ರಮಾಣವಿದೆ? ಪ್ರಭುವೇ, ತಮ್ಮ ಈ ಪ್ರಶ್ನೆ
ಪ್ರಸ್ತುತವಾಗುವುದೆಲ್ಲ ಕೇಳಲು ಅರ್ಹವಾಗಿದೆ. ಹೆಗ್ಗಣವನ್ನು ಒಳಗಿಟ್ಟು ನೆಲಗಟ್ಟು ಮಾಡಿದರೆ ಅದು ಎಲ್ಲಿದ್ದರೂ ಕೆದರಿ ಹೊರಬರಬಹುದು. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಅನುಭವಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಇಲ್ಲಿಟ್ಟುಕೊಳ್ಳಲು ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಿ. ಕೌಶಿಕರಿಗೆ ನಾನು ಹಾಕಿದ ಲಿಂಗ ಪೂಜೆ ಜಂಗಮ ಸೇವೆಗೆ ಅಡ್ಡ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಅವನಿಂದ ಬಿಡುಗಡೆ ಹೊಂದಿದೆ. ಆದುದರಿಂದ ಕಾಯ ವಾಚ ಮನಸ ಚಂದ್ರಮಲ್ಲಿಕಾರ್ಜುನನಿಗೆ ಒಳ್ಳೆದ ಕಾರಣ ಮಿಕ್ಕಿನವರಾರು ನನಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿತ್ತು. ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂದು ನಮೂದನೆಗೆ ಮಾದರಿ. ಈ ಸಂಶಯ ಮಾಡುವುದು ಬಹು ಸಹಜವೇ. ಆದರೆ ಗನಸು ಮನಸ್ಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂದ ಸುಖವನ್ನು ಬಯಸಲಿಲ್ಲ. ಕೀಳಾದ ಈ ಸಂಸಾರ ಸುಖಕ್ಕೆ ಎಲ್ಲೂ ನನ್ನ ಚಿತ್ತವು ಹರಿಯಲಿಲ್ಲ. ಈಚನ ಮರದ ಕೆಳಗೆ ಕುಳಿತು ಹಾಲನ್ನು ಕುಡಿದಲು ಸಾಮಾನ್ಯರು ಹೆಂಡಲನ್ನೇ ಊಹಿಸುವರು. ಆದರೆ ನನಗೇನು ವ್ಯಕ್ತಿಯಾಗಲು ವ್ಯಕ್ತಿಗಳ ಅಂತರಂಗದಲ್ಲಿ ಒಳಮುಕ್ಕು ನೋಡಬಲ್ಲ ನಿಮ್ಮಂತವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದೆಲ್ಲ ತಂದೆ ಹೃದಯಗಾಳದಿಂದ ಬಂದುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿನ್ನ ಕರುಣೆಯಾಗಿ ಕೈ ಚಾಚುತ್ತಿದ್ದೇನೆ ತಂದೆ. ತನುವಾನುವಾಗಿ ಮನವು ಮಾರು ಹೋಗಿ ಅಗಲಲಾದ ಚೆನ್ನನಿಗಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸ ಬಾರದೆ. ನೀನು ಸೀರೆಯನ್ನು ತಗರಿಸುವುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಆದರೆ ಸೀರೆಯನ್ನು ಬೆಸೆಸಿದ ವೈರಾಗ್ಯ ನಿಧಿ ಪುನಃ ಕೂದಲೆಯಿಂದ ಗೌರವಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೇ ಏಕೆ? ಹೌದು, ಅದು ನನಗಾಗಿ ಅಲ್ಲ, ನಿಮ್ಮಂತವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆ ಪರಿಪಕ್ವ ಅವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ಸಾಧಕರಾದ ಸಿದ್ಧಪುರುಷರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಶೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುತ್ತಲ್ಲವೇ? ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನನ್ನು ಕಾಮುಕರೆಂಬ ಕ್ರಿಮಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದು ಹೇಗೆ? ಪರೀಕ್ಷೆ ಕೊಟ್ಟು ಮಿತಿ ಇರಬೇಕು. ಇರಲಿ, ನೀವೇಕೆ ವಿವಂಚಿತರಾಗಿರ ತಂದೆಗಳಿಗ? ಹಲವಾರು ತಿಂಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಹುಡುಗ ಗುರುಗಳ ಎದುರಿನಲ್ಲಿ ನಿಂತು ಉತ್ತರಿಸಿ ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅವನ ಮುಂದಕ್ಕೆ ಹೋಗಲು ಸದಾವಕಾಶವಷ್ಟೇ. ಆದುದರಿಂದ ನಾನು ಉತ್ತರಿಸುವೆನು. ಚಿಪ್ಪೆಯನ್ನು ಬಳಸಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುಟ್ಟುವುದು ಸಹಜ. ಆದರೆ ಚಿಪ್ಪೆ ಕಳಿಸಿದ ಹಣ್ಣನ್ನು ನುಂಗಿಬಿಟ್ಟರೆ ಕ್ರಿಮಿಗಳು ಮುಟ್ಟುವರೇ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಮನವೇ ಬೀಜ. ಎನ್ನೊಳಗೊಂದು ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ? ಎಂತೆಂಥವರು ಕಾಮನ ಕೈಯಲ್ಲಿ ಸಿಕ್ಕು ಮುರಾಮಟೆಯಾಗಿರುತ್ತಾರೆ. ಇಂತಹ ಕಾಮನನ್ನು ಗೆಲ್ಲದೆ ಕಾಮಾರಿಯನ್ನು ಒಲಿಸುವುದು ಅಸಾಧ್ಯ. ಶರೀರದ ಓಟಗಳನ್ನು ಆಚಾರದ ಬಲದಿಂದ ಗೆದ್ದೆ, ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ, ಜೀವನ ಪರಿಭ್ರಮಣವನ್ನು ದಿವ್ಯವಾದ ಅನುಭವಗಳಿಂದ ಗೆದ್ದೆ. ಹೀಗೆ ಕಾಮನೆ ನನ್ನ ಮನದಲ್ಲಿ ಹುಟ್ಟಿಲ್ಲವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು? ನನ್ನ ಇದು ಹೇಗಿದೆ ಎಂದರೆ, ಕೆಂಡದ ಶವದಂತೆ ಸೂತ್ರ ತಪ್ಪಿದ ಕೊಂಬೆಯಂತೆ, ಕೆಂಡದ ಶವದಂತೆ ಸೂತ್ರ ತಪ್ಪಿದ ಕೊಂಬೆಯಂತೆ, ಜಲಭರತ ತಟಾಕದಂತೆ ಬೆಂದ ನುಡಿಯಂತೆ, ಮತ್ತೆ ನಿಂದ ಉಂಟೆ ಅಣ್ಣ ಚೆನ್ನಮಲ್ಲಿಕಾರ್ಜುನ ಸಂಘವೇ ಆಶ್ರಯವಾದವಳಿಗೆ. ಹೆಂಡತನವನ್ನು ಅಳಿದುಕೊಂಡು
ಸುಟ್ಟ ಹಗ್ಗದಂತೆ ರೂಪು ಮಾತ್ರವಾಗಿರುವೆ. ಲೋಕದಲ್ಲಿ ಇದ್ದರೂ ಲೌಕಿಕರಾಗಲಿಲ್ಲ ತಂದೆ, ಚಂದನ ಆಶ್ರಯದಲ್ಲಿರುವೆನು. ನಿನಗೆ ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರುವಾಗ ಗುಹೇಶ್ವರನನ್ನು ತೆರೆಯಲು ಸಾಧ್ಯವೇ? ಶರೀರವು ಇರುವ ತನಕ ದೇವರನ್ನು ಒಲಿಸುವುದು ಸಾಧ್ಯವಿಲ್ಲ ಎಂಬುದು ನಿಮಗೆ ತಿಳಿಯೇ. ಹಾವಿನಲ್ಲಿ ವಿಷದ ಹಲ್ಲಿರುವ ತನಕ ಮಾತ್ರ ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕೇಳಿದಾಗ ಹಾವಳಿಗಳಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ? ಪರಿಶುದ್ಧತೆ ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಿಲ್ಲ. ಕೆಲವರಿಗೆ ತನುಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಅರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ. ತಂದೆ, ನಾನು ನೇರವಾಗಿ ದೇವರನ್ನು ಪೂಜಿಸಿ ಬದುಕಿನಲ್ಲಿ ಮೋಕ್ಷವನ್ನು ಸೌಖ್ಯವನ್ನು ಹೊಂದಲು ಸಮರ್ಥಳಾದೆ. ಶರೀರದಲ್ಲಿ ಇಟ್ಟುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥಳಾಗುತ್ತದೆ. ದೇವರನ್ನು ಒಲಿದೆ ಕೂಡಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವರಿಂದ ದೂರವಿದ್ದೆ ಅಗಲಿದ್ದೆ ಎಂದು ಹೇಳಿದಂತಾಯಿತು ಅಲ್ಲದೆ ಮಾನವನನ್ನು ಸರ್ವವ್ಯಾಪಕತ್ವದಿಂದ ಕೆಳಗಿಳಿಸಿದೆ. ಇದು ವ್ಯವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತುಗಳೇ. ತುಪ್ಪವು ಸ್ವಾಭಾವಿಕವಾಗಿ ದ್ರವ, ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲೇ ಇರುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಗೆ ಆತ್ಮನು ಅಂತಃಕರಣದಿಂದ ಜೀವನಾಗುವನು. ಶ್ರೀ ಗುರು ಜ್ಞಾನಾಗ್ನಿಯಿಂದ ಆಮೇಲಿನ ಆವರಣವನ್ನು ಕರಗಿಸಿದಾಗ ಮತ್ತೆ ಮೂಲ ಚೈತನ್ಯದ ನಡುವೆ ಬೆಳೆಯುವನು. ನಾನು ಚನ್ನಮಲ್ಲಿಕಾರ್ಜುನನೆಂಬ ಗಂಡನನ್ನೊಳಗಡೆ ತಂದೆ. ಇದಂತೂ ಬಹು ಹಾಸ್ಯಾಸ್ಪದ. ಸಕ್ಕರೆ ಬೊಂಬೆ ಕ್ಷೀರಸಾಗರ ದಾಳವನ್ನು ನೋಡಿದರುವೆನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಮತ್ತೆ ಬರಬರಬಲ್ಲದೆ. ನಾ ಸತ್ಯೆಯನ್ನು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಮುಗಿದಿಟ್ಟವನಾಗಿ ಅದು ಕರೆಯಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟೆ ಅಂದರೆ ಮಹಾಮೂರ್ಖತನವಾದಂತೆ. ನಾನು ದೇವರನ್ನು ಒಳಹೊಕ್ಕು ಬೆಳೆಸಿದೆ ಎಂದು ಹೇಳಿದರೆ ನಂಬಲು ಸಾಧ್ಯವಿಲ್ಲ. ಬೆಳೆಸಿದವನ ಮಾತು ಮುಗ್ಧವಾಗುವುದು. ಬ್ರಹ್ಮಜ್ಞಾನವಾದಾಗ ವಾಕು ಮೂಕವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲೇ ಎಂಬುದರಲ್ಲಿಯೇ ನಾಲಿಗೆ ಅಸ್ತಿತ್ವ ಸಿದ್ಧವಾಗುವಂತೆ ನೀನು ನಾನು ದೇವರನ್ನು ಕೂಡಿದೆ ಎಂದು ಹೇಳುವುದರಲ್ಲಿಯೇ ಕೂಡಿದೆ ಎಂಬುದು ಸಾಕ್ಷಿ. ಸಾಧಕನು ಮಾತನಾಡುವನು, ಸಿದ್ಧನು ಮಾತನಾಡನು. ಶಬ್ದಮುಗ್ಧತೆ ಸಿದ್ಧತ್ವದ ಲಕ್ಷಣ. ಸತ್ಯಜನವು ಮಾತನಾಡಲು ಸಾಧ್ಯವಿದೆ. ಹುರಿದಿಟ್ಟ ಹಣ ಎದ್ದು ಕರೆಯುವ ಸಂಭವ ಉಂಟು. ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ. ದಣಿತು ಮಲಗಿ ಕನಸನ್ನು ಕಂಡು ಹೇಳುವಲ್ಲಿ ಸತ್ಯಜನ ಎದ್ದು ಮಾತನಾಡದಂತಾಗಲಿಲ್ಲವೇ? ನಿತ್ಯವು ದಿನನಿತ್ಯದ ಸಾವು. ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಹೇಗಾದರೂ ಎದ್ದು ಕರೆಯುವುದುಂಟು. ಹೆಪ್ಪಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಬಹುಶಃ ತಾವು ಹಿಂದಿನದೆಲ್ಲವರು ಬರದಂತೆ ತೋರುತ್ತದೆ. ಏಕೆ ಹಾಗೆ ಹೇಳುವೆ? ಮುಕ್ತಾಯಕ್ಕಳಿಗೆ ಇದೇ ಉತ್ತರವನ್ನು ಹೇಳಲಿಲ್ಲವೇ? ಅಧಿಕ ಪ್ರಸಂಗಗಳಿಗೆ ಮಾತಿಗಿಂತ ಮೌನಲೇಸು, ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗಲೇಸು ಎಂದು. ಮಾತು ಬೆಳಗಿ ಮೌನ ಗಮಗಾರ ಎಂಬುದು ಶರಣ ಧರ್ಮವಲ್ಲ. ಮೌನ ಗಮಗಾರವಾದರೆ ತಲ್ಲಿ ನೋಡಿ ಮಾಣಿಕ್ಯ ಎಂಬುದು ಶರಣ ಧರ್ಮದ ವಿಶೇಷ ದೃಷ್ಟಿಕೋನ. ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧಪುರುಷನಾಗಿ ನುಡಿಯುವ ವಚನಕ್ಕೂ ಅಧಿಕ ಜ್ಞಾನದ ವ್ಯತ್ಯಾಸ. ಸಿದ್ಧಪುರುಷರ ಮಾತಿನಲ್ಲಿ ಶ್ರುತಿಯನ್ನೇ ಕಾಣಬಹುದು. ಕೊಡವು ತುಂಬುವಾಗ ಶಬ್ದ, ತುಂಬಿದ ಬಳಿಕ ನಿಶಬ್ದ. ತುಂಬಿದ ಕಡವನ್ನು ಬರಿದಾದ ಪಾತ್ರೆಗೆ ಬಗ್ಗಿಸಿದಾಗ ಮತ್ತೆ ಶಿವಶಬ್ದ. ಸಾಧಕರು ತನಗಾಗಿ ಮಾತನಾಡಲು, ಜನರ ಕಲ್ಯಾಣಕ್ಕಾಗಿ ಮಾತನಾಡುವನಷ್ಟೇ. ಭಲೆ ಭಲೆ ಅಪೂರ್ವ ಉತ್ತರ. ಭಲೆ ಭಲೆ ಅಪೂರ್ವ ಉತ್ತರ. ಬಸವಣ್ಣ ಅನುಭವ ಮಂಟಪದ ಆಧ್ಯಾತ್ಮದ ಮಂದಿರವನ್ನು ಕಟ್ಟಿದ್ದಕ್ಕೆ ಮಹಾದೇವಿಯನ್ನು ಮಂಗಳ ಸುತ್ತುವುದು ಅತ್ಯಂತ ಆನಂದದಾಯಕ. ಕತ್ತಲೆಯಲ್ಲಿ ಸಾಗುವವನು ಮರವನ್ನು ಕಂಡು ಬೆಳಕು ಬಿಟ್ಟಾಗ ಅದು
ಬಸವಣ್ಣ ನಿಮ್ಮ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿಗೆ ಚಿತ್ರಾದಳು ಅಂಗಾಂಗನೇ ರೂಪಲ್ಲದೆ ಮನಸ್ಸು ಭಾವದಲ್ಲಿ ಕಟ್ಟಂತಿರುವುದು ಬಂಧಕತನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಉದಯೇಶ್ವರ ಲಿಂಗದಲ್ಲಿ ಉದಯ ನಾಮವಲ್ಲದೆ ಅನ್ನಕ್ಕ ಅಂಗವು ಅಂಗನೆಯ ರೂಪದಿಂದ ಇದೆ. ಆದರೆ ಮನಸ್ಸು ಭಾವನೆಗಳು ಪರಿಪಕ್ವಗೊಂಡು ಲಿಂಗಪ್ರಸಾದವಾಗಿವೆ. ಇಂತಹ ಕಠಿಣತಮ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊರಬಂದ ನೀನು ನನ್ನ ಅಕ್ಕ. ಗುಹೇಶ್ವರ ಲಿಂಗದಲ್ಲಿ ಉದಯ ನಾಮವಳಿತು ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ಹೆಣ್ಣು ಗಂಡಮ್ಮ ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ನನ್ನ ಅಕ್ಕನನ್ನು ಶರಣಪುಣ್ಯವರೇ, ಮನಸ್ಸಿನ ಸಮುದ್ರದಲ್ಲಿ ಬರುವ ಅಪಾರ ಮೌಕ್ತಿಕವಿದೆ. ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿರಿ. ಆಕೆ ನಮಗೆ ನಿಮ್ಮಷ್ಟೇ ಅಕ್ಕಳಲ್ಲ, ಜಗದಕ್ಕ, ಸ್ತ್ರೀಕುಲ ಮಾರ್ಗದರ್ಶಿನಿ ಅಕ್ಕ. ಈ ಸಹೋದರೇ ಹುಟ್ಟಿನಿಂದ ಪಡೆದಲ್ಲ, ವ್ಯಕ್ತಿತ್ವದ ಗಳಿಗೆಯಿಂದ ಶರಣ ಸಮೂಹದಿಂದ ಕಳೆಯಲ್ಪಟ್ಟ ಮಹಾಗುರುಗಳು ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದನು. ಶರಣರೇ, ಈ ಹೆಣ್ಣು ಮನಸ್ಸಿನ ವ್ಯಕ್ತಿತ್ವ ನೋಡಿರಿ. ದಿಗಂಬರರಾಗಿ ಬಂದು ನಿಂತಿದ್ದರು ಒಬ್ಬರಲ್ಲಿ ವಿಕೃತ ಭಾವನೆಗಳು ಮೂಡಿಲ್ಲ. ಪುಟ್ಟ ತಂದೆಯಂದು ಮಿಂದು ಬಂದು ಬಟ್ಟೆ ತೊಡಿಸೆಂದು ತಂದೆಯೇ ಮುಂದೆ ನಿಂತಹ ಭಾವವಿದೆ. ಈಗೆಯನ್ನು ನೋಡಿದರೆ ಬಾಲಕನನ್ನು ಶಿಶುವನ್ನು ನೋಡಿದಂತೆನಿಸುತ್ತದೆ. ಎಲೆಲಿಂಗವಂದರೆ ಈ ತಾಯಿಯನ್ನು ನೋಡಿರಿ. ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ಣತನವನ್ನೇ ಅಳಿದುಕೊಂಡ ಮಹಾನುಭಾವನಿಗೆ ತಾನು ಹಿಡಿದ ಪಥದಲ್ಲಿ ಎಂತಹ ಉನ್ನತ ಇದೆ. ಯಾರ ಪ್ರಶ್ನೆಗಳು ಹೆದರದೆ ಉತ್ತರಿಸುವ ದಿಟ್ಟತನವಿದೆ. ಹೆಣ್ಣು ಅಬಲಳು ಮಾಯೆ ಎಂದು ಸಂಪ್ರದಾಯವು ಶತಮಾನಗಳಿಂದ ಕಲ್ಯಾಣ ಕೈಲಾಸವೆಂಬ ನುಡಿ ರಸನಾಯಿತು ಎನ್ನುತ್ತ ಅಕ್ಕ ಶರಣ ಬಸವಣ್ಣನ ಕಾಂಗನೆಂಬ ತಲಕ ಎಲಗಾಯಿತು ಅನ್ನುತ್ತ ಶರಣಸತಿತ್ವ ಲಿಂಗಪತಿತ್ವದ ದಾರಿಯಲ್ಲಿ ಸಾಧಕರಾಗಿ ಮುಂದೆ ನಡೆದರು. ಅದೇ ರೀತಿ ಅಲ್ಲಿಂದ ವೈರಾಗ್ಯ ಸಾಧನೆಗಾಗಿ ಮುಂದೆ ಕದಳಿಗೆ ಹೊರಡುತ್ತೇನೆಂದು ಎಲ್ಲರನ್ನು ಬೆಳ್ಕೊಂಡು ಹೊರಟೇ ಬಿಟ್ಟರು. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಭಾವವೆಂಬ ಹಾಲು ಜ್ಞಾನವೆಂಬ ತುಪ್ಪ ಪರಮಾತ್ಮವೆಂಬ ಸಕ್ಕರೆಯ ಸಿಕ್ಕಿದರು ನೋಡ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬಸವಣ್ಣನ ಮಾಡುವೆ ಚೆನ್ನಮಲ್ಲಿಕಾರ್ಜುನನ ಕೈಯ ಹಿಡಿದು. ಶರಣಾರ್ಥಿ ಶರಣಾರ್ಥಿ
ಅರ್ಜುನನ ಹೃದಯ ಕವಲತಿ ಅರಳಿದೆ ಕದಳಿ ಎಂಬುದು ತನು ಕದಳಿ ಎಂಬುದು ಕದಳಿ ಎಂಬುವುದು ವಿಷಯಗಳು ಕದಳಿ ಎಂಬುವುದು ವಿಷಯಗಳು ಕದಳಿ ಎಂಬುದು ಪ್ರಭುರಾರಣ್ಯ ಕದಳಿ ಎಂಬುದು ಪ್ರಭುರಾರಣ್ಯ ಕದಳಿ ಎಂಬುದು ಕದಳಿ ಎಂಬುದು ಕದಳಿ ಎಂಬುವುದು ವಿಷಯಗಳು ಕದಳಿ ಎಂಬುವುದು ವಿಷಯಗಳು ಕದಳಿ ಎಂಬುವುದು ವಿಷಯಗಳು. ಮುಂದೆ ಹರನೇ ತನ್ನ ಗಂಡನೆಂದು ಮಹಾದೇವಿ ಚನ್ನಮಲ್ಲಿಕಾರ್ಜುನರೊಡನೆ ಮಾತನಾಡುತ್ತಾಳೆ. ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದೆ ನೋಡ ಹರನೇ ಹಸಿರ ಮೇಲನ ಮಾತು ಬೆಸಗಳ ಗಟ್ಟಿದಾರೆ ಶಶಿಧರ ನಂದಿಯ ಹೊರುಳಿದರೆನ್ನವರು ಧರ್ಮವನೇ ಪ್ರೀತಿ ಕಂಕಣವನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ. ಹೀಗೆ ಅವರ ಚನ್ನಮಲ್ಲಿಕಾರ್ಜುನನೊಡನೆ ಒಂದಾದರು. ಎಲ್ಲರಿಗೂ ಸ್ತ್ರೀಯರಿಗೆ ಒಂದು ಮಾರ್ಗದರ್ಶನ ಮಾಡಿದರು. ಜೀವನದಲ್ಲಿ ಎಲ್ಲರೂ ನಾವೆಲ್ಲರೂ